ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಪುಡಿ ರೌಡಿಗಳ ಅಟ್ಟಹಾಸ ಹೆಚ್ಚಾಗ್ತಾ ಇದೆ. ರೌಡಿಗಳಿಗೆ ಪೊಲೀಸರ ಭಯನೇ ಇಲ್ವಾ ಅನ್ನೋ ಪ್ರಶ್ನೆ ಏಳೋಕೆ ಶುರುವಾಗಿದೆ. ಜಮೀನು ವಿಚಾರವಾಗಿ ನಡೀತಿದ್ದ ಜಗಳಕ್ಕೆ ಅದೇ ಏರಿಯಾದ ಪುಡಿ ರೌಡಿ ಎಂಟ್ರಿ ಕೊಟ್ಟು ಮಹಿಳೆ ಜೊತೆ ಅಸಭ್ಯವಾಗಿ ವರ್ತಿಸಿದ್ದ. ಇದನ್ನ ಪ್ರಶ್ನಿಸಿದ್ದಕ್ಕೆ ಮಹಿಳೆ ಮನೆಗೆ ನುಗ್ಗಿದ್ದ ಪುಡಿ ರೌಡಿಗಳ ಗ್ಯಾಂಗ್ ಮನೆಯನ್ನೆಲ್ಲವನ್ನ ಚಿಂದಿ ಚಿತ್ರಾನ್ನ ಮಾಡಾಕಿದ್ದಾರೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮನೆಗೆ ನುಗ್ಗಿ ದಾಂಧಲೆ ಮಾಡ್ತಿರೋ ಪೊಂಡರು, ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ಮುರಿದು ಹೋಗಿರೋ ಬಾಗಿಲು, ಪೇಸ್ ಆಗಿರೋ ಕಿಟಕಿ ಗಾಜುಗಳು, ಪೊಂಡರ ರಂಪಾಟಕ್ಕೆ ಹೆದರಿ ಕಿರುಚಿಕೊಳ್ಳುತ್ತಿರೋ ಮಕ್ಕಳು. ಈ ದೃಶ್ಯಗಳು ಕಂಡು ಬಂದಿರೋದು ದೂರದ ಬಿಹಾರದಲ್ಲೋ ಉತ್ತರ ಪ್ರದೇಶದಲ್ಲೋ ಅಲ್ಲ, ಬದಲಿಗೆ ಬೆಂಗಳೂರಿನ ಅಮೃತಹಳ್ಳಿ ಬಳಿ ಇರೋ ಮರಿಯಣ್ಣನ ಪಾಳ್ಯದಲ್ಲಿ. ಇದಕ್ಕೆಲ್ಲ ಕಾರಣ ಒಂದು ಜಮೀನು ಗಲಾಟೆ. ಎರಡು ಕುಟುಂಬಗಳ ನಡುವೆ ಹಿಂದಿನಿಂದ ಜಮೀನು ವ್ಯಾಜ್ಯ. 15 ಗುಂಟೆ ಜಮೀನು, ದಾಯಾದಿಗಳ ನಡುವೆ ಗಲಾಟೆ. ಇವರ ಹೆಸರು ಪುಷ್ಪರಾಣಿ ಮತ್ತು ಆರೋಗ್ಯ ಶಾಮಂತ. ಬೆಂಗಳೂರಿನ ಅಮೃತಹಳ್ಳಿ ಬಳಿಯ ಮರಿಯಣ್ಣ ಪಾಳ್ಯದ ನಿವಾಸಿಗಳು. ಮರಿಯಣ್ಣನ ಪಾಳ್ಯದ ಮೂಲ ನಿವಾಸಿಗಳಾದ ಇವರು ಮರಿಯಣ್ಣನ ಪಾಳ್ಯದಲ್ಲಿ ಸ್ವಂತ ಆಸ್ತಿ ಹೊಂದಿದ್ದಾರೆ. ಇವರಿಗೆ ಆಸ್ತಿ ವಿಚಾರವಾಗಿ ಇದೇ ಮರಿಯಣ್ಣನ ಪಾಳ್ಯದ ದೊಡ್ಡ ಅಂತೋನಪ್ಪ ಮತ್ತು ಚಿಂಕ ಅಂತೋನಪ್ಪ ವಂಶಸ್ಥರ ನಡುವೆ ಜಮೀನು ವ್ಯಾಜ್ಯವಿತ್ತು. ಇದಕ್ಕೆ ಸುಮಾರು 3 ದಶಕಗಳ ಇತಿಹಾಸವಿದೆ. 2020ರಲ್ಲಿ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವ್ಯಾಜ್ಯ ಇತ್ಯರ್ಥವಾಗಿತ್ತು. ಆದರೆ ಈ ಆದೇಶಕ್ಕೆ ಇವರ ಕುಟುಂಬಸ್ಥರು ಹೈಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದಾರೆ. 15 ಗುಂಟೆ ಜಮೀನು ವಿಚಾರವಾಗಿ ಎರಡು ಕುಟುಂಬಗಳ ನಡುವೆ ದೊಡ್ಡ ಮಹಾಭಾರತವೇ ನಡೆದು ಹೋಗಿದೆ. ಎರಡು ಕುಟುಂಬಗಳ ನಡುವಿನ ಜಗಳಕ್ಕೆ ಪುಡಿ ರೌಡಿ ಎಂಟ್ರಿ. ರಸ್ತೆಯಲ್ಲಿ ಹೋಗುತ್ತಿದ್ದ ಮಹಿಳೆ ಜೊತೆ ಅಸಭ್ಯ ವರ್ತನೆ. ಎರಡು ಕುಟುಂಬಗಳ ನಡುವೆ ನಡೆಯುತ್ತಿದ್ದ ಆಸ್ತಿ ಗಲಾಟೆಗೆ ಇದೇ ಏರಿಯಾದಲ್ಲಿ ವಾಸವಾಗಿರೋ ಪುಡಿ ರೌಡಿ ಕಾರ್ತಿಕ್ ಅನ್ನೋನು ಎಂಟ್ರಿ ಕೊಟ್ಟಿದ್ದಾನೆ. ಆರೋಗ್ಯ ಶಾಮ್ನ ದಾಯಾದಿಯೊಬ್ಬನಿಗೆ ಈ ಕಾರ್ತಿಕ್ ಬಹಳ ಆತ್ಮೀಯನಂತೆ. ಏರಿಯಾದಲ್ಲಿ ಕಾರ್ತಿಕ್ ತನ್ನದೇ ಆದ ಹವಾ ಇಟ್ಟಿದ್ದಂತೆ. ಇವನು ಈ ಹಿಂದೆಯೂ ಈ ದಂಪತಿಗೆ ಕಿರುಕುಳ ಕೊಟ್ಟಿದ್ದ. ಇದೇ ವರ್ಷದ ಫೆಬ್ರವರಿಯಲ್ಲಿ ದಂಪತಿ ಜೊತೆ ವಿನಾಕಾರಣ ತಗಾದೆ ತೆಗೆದಿದ್ದನಂತೆ. ಆಗ ಪೊಲೀಸರು ಮಧ್ಯಪ್ರವೇಶ ಮಾಡಿ ಜಗಳ ಬಿಡಿಸಿದ್ದಾರೆ. ಆದ್ರೆ ಇದರಿಂದ ಬುದ್ಧಿ ಕಲಿಯದ ಕಾರ್ತಿಕ್ ಮತ್ತೆ ತನ್ನ ವರಸೆ ತೋರಿಸಿದ್ದಾನೆ. ಡಿಸೆಂಬರ್ 14ರಂದು ಪುಷ್ಪರಾಣಿ ಮತ್ತು ಆರೋಗ್ಯ ಶಾಮ್ ಹಾಲು ತರಲು ಅಂಗಡಿಗೆ ಹೋಗ್ತಿದ್ರಂತೆ. ಹೀಗೆ ಅಂಗಡಿಗೆ ಹೋಗ್ತಿದ್ದ ದಂಪತಿಗೆ ವಿನಾಕಾರಣ ತೊಂದರೆ ಕೊಟ್ಟಿದ್ದಾನೆ. ರಸ್ತೆಯಲ್ಲಿ ಪುಷ್ಪರಾಣಿ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ. ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಂತೆ. ಇದರಿಂದ ಬೇಸರಗೊಂಡ ಪುಷ್ಪರಾಣಿ ಅಂಗಡಿಗೆ ಹೋಗದೆ ವಾಪಸ್ ಮನೆಗೆ ಬಂದೆ ಅಂತ ಹೇಳಿಕೊಂಡಿದ್ದಾರೆ. ಡಿಸೆಂಬರ್ 14 ಸುಮಾರು 7-7:30 ಗಂಟೆಗೆ ನಾನು ನಮ್ಮ ಯಜಮಾನರು ಹಾಲು ತರೋಣ ಅಂತ ಅಂಗಡಿಗೆ ಹೋಗ್ತೀವಿ. ಅಂಗಡಿಗೆ ಹೋಗೋ ಸಮಯದಲ್ಲಿ ದಾರಿ ಮಧ್ಯದಲ್ಲಿ ಕಾರ್ತಿಕ್ ಅನ್ನೋ ಹುಡುಗ ಸ್ಕೂಟಿಯಲ್ಲಿ ಬಂದು ನಿಂತ್ಕೊಂಡು ಅವನು ಅನುಚಿತವಾಗಿ ನನ್ನ ಹತ್ರ ವರ್ತನೆ ಮಾಡ್ತಾನೆ. ನಾನಾಗ ಅವನ್ನ ಕೋಪದಿಂದ ಕೇಳ್ತೀನಿ, ಏನಕ್ಕೆ ಈ ಥರ ಬಿಹೇವ್ ಮಾಡ್ತಾ ಇದೆಯಾ ಅಸಹ್ಯವಾಗಿ ಅಂತ. ಅವನು ಸ್ಮೈಲ್ ಮಾಡ್ತಾ ಅಸಹ್ಯವಾಗಿ ಮತ್ತೆ ಅದನ್ನೇ ಮಾಡ್ತಾನೆ. ಆಗ ನಾನು ಜೋರಾಗಿ ಕೈ ತೋರಿಸಿ ಹೇಳ್ತೀನಿ, ಇದೇ ರೀತಿ ವರ್ತನೆ ಮುಂದುವರೆದ್ರೆ ನಾನು ಮಹಿಳಾ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕಾಗತ್ತೆ ಅಂತ. ಅದಕ್ಕೆ ಅವನು ಅಹಂಕಾರದಲ್ಲಿ ಹೇಳ್ತಾನೆ, ಹೌದಾ ಕಂಪ್ಲೇಂಟ್ ಕೊಡ್ತೀಯಾ, ಆಯಿತು ಸರಿ ನೋಡ್ಕೊಳ್ತೀನಿ ನಡಿ ಅಂತ ಅಲ್ಲಿಂದ ಹೋಗ್ತಾನೆ. ಅವನು ನಡ್ಕೊಳ್ಳಿದ ರೀತಿ ನನಗೆ ಇಷ್ಟ ಆಗದಿರ ಮತ್ತೆ ನಾನು ಅಂಗಡಿಗೆ ಹೋಗೋದೇ ಇಲ್ಲ. ಬೇಜಾರಾಗಿ ನಾನು ನಮ್ಮ ಯಜಮಾನರು ವಾಪಸ್ ಮನೆಗೆ ಬಂದ್ಬಿಡ್ತೀವಿ. ವಾಪಸ್ ಮನೆಗೆ ಬಂದು ನಮ್ಮ ಪಾಡಿಗೆ ನಾವು ಟಿ ವಿ ನೋಡ್ಕೊಂಡಿರ್ತೀವಿ. ನಮಗೆ ಏನಾಗುತ್ತೆ ಅನ್ನೋ ಒಂದು ಏನೂ ಗೊತ್ತಾಗಲ್ಲ ನಮಗೆ. ನಮ್ಮ ಪಾಡಿಗೆ ನಾವು ಆರಾಮಾಗಿರ್ತೀವಿ. ಅಸಭ್ಯವಾಗಿ ವರ್ತಿಸಿದ ಕೆಲ ಹೊತ್ತಲ್ಲೇ ಮನೆ ಬಳಿ ದಾಂಧಲೆ. ಸಹಾಯ ಮಾಡಲು ಬಂದವರಿಗೂ ಪೊಂಡರಿಂದ ಆವಾಜ್. ವಾಪಸ್ ಮನೆಗೆ ಬಂದ ಪುಷ್ಪರಾಣಿ ಮತ್ತು ಆರೋಗ್ಯ ಶಾಮ್ ಟಿವಿ ನೋಡುತ್ತಾ ಕುಳಿತಿದ್ರು. ಇದಾಗಿ ಸುಮಾರು 10-15 ನಿಮಿಷಗಳ ಬಳಿಕ ಇವರ ಮನೆ ಬಳಿ ಬಂದ ಕಾರ್ತಿಕ್ ಮತ್ತು 30ಕ್ಕೂ ಹೆಚ್ಚು ಪುಡಿ ರೌಡಿಗಳು ಇವರ ಮನೆ ಮೇಲೆ ದಾಳಿ ಮಾಡಿದ್ರು. ಹೂಕುಂಡಗಳನ್ನ ಒಡೆದು ಹಾಕಿದ್ದಾರೆ. ಲಾಂಗು, ಮಚ್ಚು, ಹಾಕಿ ಸ್ಟಿಕ್, ಬ್ಯಾಟ್ಗಳನ್ನ ಹಿಡಿದು ಇವರ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಅಲ್ಲದೆ
ಮನೆ ಸುತ್ತ ಹಾಕಿದ್ದ ಸಿಸಿ ಕ್ಯಾಮೆರಾಗಳ ಸಂಪರ್ಕ ಕಟ್ ಮಾಡಿದ್ದಾರೆ. ಎಲ್ಲಿ ಮನೆಗೆ ನುಗ್ಗುತ್ತಾರೋ ಅನ್ನೋ ಭಯದಲ್ಲಿ ಮನೆಯವರು ಮೇನ್ ಬಾಗಿಲು ಕ್ಲೋಸ್ ಮಾಡಿ ಸೋಫಾ ಅಡ್ಡ ಇಟ್ಟಿದ್ದಾರೆ. ಬಳಿಕ 112ಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ. ಒಂದು 10-15 ನಿಮಿಷ ಬಿಟ್ಟ ಮೇಲೆ ನಮಗೆ ಗೊತ್ತಾಗುತ್ತೆ ಅಲ್ಲಿಗೆ ಕೆಲವು ಪುಂಡ್ರು ರೌಡಿಗಳು ಎಲ್ಲರೂ ಬಂದು ಅಸೆಂಬಲ್ ಆಗೋದನ್ನ, ಗಾಡಿಯಲ್ಲಿ ಬಂದು ನಿಂತ್ಕೊಳ್ಳೋದನ್ನ ನಾವು ಕ್ಯಾಮ್ರಾದಲ್ಲಿ ಹಾಗೆ ಜಸ್ಟ್ ಗ್ಲಾನ್ಸಲ್ಲಿ ನೋಡ್ತೀವಿ. ಟಿ ವಿ ನೋಡ್ತಾ ನಮಗೆ ಬೇರೆ ಏನೋ ಅನ್ಸಕ್ಕೆ ಸ್ಟಾರ್ಟ್ ಆಗಿ ಯಾಕೆ ತುಂಬ ಜನ ಬಂದು ಸೇರ್ತಿದ್ದಾರೆ ನಮ್ಮ ಏರಿಯಾದಲ್ಲಿ ಅಂತ ನಾವು ಸ್ವಲ್ಪ ನೋಡೋಕ್ಕೆ ಕ್ಯಾಮ್ರಾನ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ ಕ್ಯಾಮ್ರಾ ಫೋಕಸ್ ಮಾಡ್ತಾ ನಾವು ಗಮನಿಸ್ತಾ ಇರಬೇಕಾದ್ರೆ ಏಕಾಏಕಿ ನಮ್ಮ ಮನೇಲಿ 3 ಕ್ಯಾಮ್ರಾ ಹಾಕಿದ್ದೀವಿ. ನಮ್ಮ ಮನೆಗೆ 3 ಕ್ಯಾಮ್ರಾ ಒಂದೇ ಸಲ ವಿಷನನ್ನು ಕಳ್ಕೊಳ್ತವೆ. ಅಂದರೆ ಅರ್ಥ ಆ 3 ಕ್ಯಾಮ್ರಾನ ಒಂದೇ ಸಲ ಕಿತ್ತಾಕ್ತಾರೆ. ಆದರೆ ಕಿತ್ತಾಕ್ಬೇಕಾದ್ರೆ ಕಿತ್ತಾಕ್ತಾ ಇರೋರು ಯಾರೂ ಕಾಣಿಸ್ತಾ ಇಲ್ಲ. ಆ ರೀತಿ ಆ ಕ್ಯಾಮ್ರಾಗಳನ್ನು ಕಿತ್ತಾಕಿದ್ದಾರೆ. ಕಿತ್ತಾಕ್ಬೇಕಾದ್ರೆ ನಮಗೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು, ಏನೋ ನಡೆಯುತ್ತೆ, ಹಲ್ಲೆ ಆಗೋ ಚಾನ್ಸಸ್ ಇದೆ, ಏನೋ ತಪ್ಪು ನಡೆಯುತ್ತೆ ಅನ್ನೋದು ನಮಗೆ ಮನವರಿಕೆ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಕಿಟಕಿ ಹತ್ರ ಓಡೋಗಿ ನೋಡಿದಾಗ ಒಂದು 20-30 ಜನ ನಮ್ಮ ಮನೆ ಕಡೆಗೆ ಬ್ಯಾಟು, ಲಾಂಗು, ಕಲ್ಲುಗಳು ಮತ್ತು ಹಾಕಿ ಸ್ಟಿಕ್ಗಳು ಎಲ್ಲ ತೊಗೊಂಡು ಓಡಿ ಬರೋದನ್ನು ನಾವು ನೋಡ್ತೀವಿ. ನಮಗೆ ಭಯ ಸ್ಟಾರ್ಟ್ ಆಗುತ್ತೆ, ಏನು ಮಾಡೋದು ಅಂತ ಗೊತ್ತಾಗಲ್ಲ. ಒಂದೇ ಒಂದು ಲಾಕ್ ಹಾಕಿರ್ತೀವಿ ಬಾಗಿಲಿಗೆ. ನಾವೇನು ಮಾಡ್ತೀವಿ, ಮತ್ತೆ 3 ನಮ್ಮ ಮನೇಲಿ 2-3 ಬಾಗಿಲು ಚಿಲ್ಕ ಇರುತ್ತೆ, ಅದನ್ನೆಲ್ಲ ಲಾಕ್ ಮಾಡಿ ಸೋಫಾನ ತಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ ತಳ್ಳಕ್ಕೆ ಸ್ಟಾರ್ಟ್ ಮಾಡೋಷ್ಟರಲ್ಲೇ ಜೋರಾಗಿ ದಬ 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 ಅಂತ ಬಾಗಿಲನ್ನು ಹೊಡೆಯೋ ಸೌಂಡು ಕೇಳಿಸಿ ಕಿಟಕಿ ಓಪನ್ನೇ ಇರುತ್ತೆ, ನಾವು ನೋಡಿಬಿಟ್ಟು ಒಳಗೆ ಬಂದ್ಬಿಡ್ತೀವಿ. ಜೋರಾಗಿ ಸೌಂಡು ಬಾರೆ ಆಚೆ ಅಂತ ಕೆಟ್ಟ ಪದಗಳನ್ನ ನಮ್ಮನ್ನು ಜೋರಾಗಿ ಬೈತಾ ಆ ಕಲ್ಲುಗಳನ್ನ, ಪಾಟ್ಗಳನ್ನ, ಬ್ಯಾಟ್ಗಳನ್ನ ಎಸೆಯೋದು ನಮಗೆ ಗಮನಕ್ಕೆ ಬರುತ್ತೆ. ನಾನು ಇಮಿಡಿಯೇಟಾಗಿ 112ಗೆ ಕಾಲ್ ಮಾಡ್ತೀನಿ. ಪುಡಿ ರೌಡಿಗಳ ಅಟ್ಟಹಾಸ ಕುರಿತು ಫೇಸ್ಬುಕ್ ಲೈವ್. ಪೊಲೀಸರು ಸ್ಥಳಕ್ಕೆ ಬರೋ ಹೊತ್ತಿಗೆ ಎಲ್ಲರೂ ಎಸ್ಕೇಪ್. ಪುಡಿ ರೌಡಿಗಳ ಅಟ್ಟಹಾಸ ಮೆರೆಯುತ್ತಿದ್ದಂತೆ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ನೀಡಲಾಗಿತ್ತು. ಆದ್ರೆ ಪುಂಡರ ಪುಂಡಾಟ ಮಾತ್ರ ನಿಂತಿರಲಿಲ್ಲ. ಕೊನೆಗೆ ಇವರಿಗೆ ಏನು ಮಾಡಬೇಕು ಅಂತ ತೋಚದೆ ಫೇಸ್ಬುಕ್ ಲೈವ್ ಮಾಡಲು ಶುರು ಮಾಡಿದ್ರು. ಇದನ್ನ ನೋಡಿದ್ದ ಆರೋಗ್ಯ ಶಾಮರ ಕೆಲವು ಗೆಳೆಯರು ನೆರವಿಗೆ ಬಂದಿದ್ದಾರೆ. ಆದ್ರೆ ಅವರಿಗೂ ಪುಡಿ ರೌಡಿಗಳು ಬೆದರಿಕೆ ಹಾಕಿದ್ದಾರೆ. ಪೊಲೀಸರು ಮಾಹಿತಿ ಸಿಕ್ಕ ತಕ್ಷಣ ಇವರ ನೆರವಿಗೆ ಧಾವಿಸಿದ್ದಾರೆ. ಆದ್ರೆ ಅದೇ ಟೈಮ್ನಲ್ಲಿ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿಕೊಂಡಿದ್ರು ಅಂತ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಬರೋ ಹೊತ್ತಿಗೆ ಪುಂಡರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಅಟ್ ದ ಸೇಮ್ ಟೈಮ್ ನಮ್ಮ ಯಜಮಾನರು ಬಂದುಬಿಟ್ಟು ಫೇಸ್ಬುಕ್ ಅಂದರೆ ನಮಗೆ ಆ ಟೈಮಲ್ಲಿ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ತೋಚೆಲ್ಲ ಭಯ ಆಗ್ತಿರುತ್ತೆ. ಮಕ್ಕಳು ಕಿರ್ಚಾಡ್ತಾ ಇರ್ತವೆ. ಆದರೂ ಸಹ ಎದೆಗುಂದದೆ ಏನೋ ಒಂದು ಮಾಡಬೇಕು, ಮಕ್ಕಳನ್ನ ಕಾಪಾಡಬೇಕು, ಫ್ಯಾಮಿಲಿನ ಕಾಪಾಡಬೇಕು ಅಂತ ಹೇಳಿಬಿಟ್ಟು ಐಡಿಯಾ ಬರುತ್ತೆ. ಫೇಸ್ಬುಕ್ ಲೈವ್ ಆದರೂ ಮಾಡೋಕ್ಕೆ ಟ್ರೈ ಮಾಡೋಣ, ಏನಾದರೂ ಸಹಾಯ ಸಿಗ್ಬೋದು, ಯಾರಾದರೂ ನಮಗೆ ಸಹಾಯ ಮಾಡ್ಬೋದು ಅನ್ನೋ ನಿರೀಕ್ಷೆಯಿಂದ ನಾವು ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದು ಜಾಸ್ತಿ ಮಾಡೋದಕ್ಕಾಗಲ್ಲ, ಏಕೆಂದರೆ ಎಲ್ಲ ಸಾಮಗ್ರಿಗಳನ್ನ ಅವ್ರು ಅಲ್ಲಿಂದ ಎಸಿತಾ ಇರ್ತಾರೆ, ಹಲ್ಲೆ ಮಾಡ್ತಿರ್ತಾರೆ, ನಮಗೆ ಕಷ್ಟನೂ ಸಹ ಆಗುತ್ತೆ. ನಾನು ಹೋಗಿ ಮಕ್ಕಳು ಜೋರಾಗಿ ಕಿರ್ಚಾಡ್ತಿರ್ತಾರೆ, ನನ್ನ ಪುಟ್ಟ ಮಗು ಕಂದಮ್ಮ ಮೇಲೆ ಪಾಟ್ ಸಹ ಬೀಳುತ್ತೆ. ಅವ್ನು ನಿದ್ದೆಯಿಂದ ಎದ್ದುಬಿಟ್ಟು ಜೋರಾಗಿ ಅವನು ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾನು ಓಡೋಗಿ ಮಕ್ಕಳನ್ನ ರೂಮಲ್ಲಿ ಬೀರೋ ಹಿಂದೆಗಡೆ ಮುಚ್ಚಿಟ್ಬಿಟ್ಟು ಬಾಗಿಲು ಮುಚ್ಕೊಂಡು ನಾನು ಮತ್ತೆ ಬಂದು 112ಗೆ ಕಾಲ್ ಮಾಡಿ ನಮ್ಮ ಅತ್ತೆ ಮಾವ ಅವ್ರಿಗೆ ಕಾಲ್ ಮಾಡಿ ಅವ್ರನ್ನೂ ಕರ್ಸ್ಕೊಳ್ತೀನಿ. ನಮ್ಮ ಅತ್ತೆ ಮಾವ ಅವ್ರು ಬರ್ಬೇಕಾದ್ರೆ ಅವ್ರನ್ನ ಅರ್ಧ ದಾರಿಯಲ್ಲೇ ಅಡ್ಡ ಹಾಕಿ ಅವ್ರಿಗೂ ಹಿಗ್ಗ ಮುಗ್ಗ ಒಡೆದು ಅವ್ರನ್ನ ಕೆಳಗೆ ಬೀಳಿಸಿ ಅವರು ಕೂಡ ತೊಂದರೆ ಕೊಟ್ಟು ಅವ್ರು ನಮ್ಮನ್ನು ಕಾಪಾಡೋಕ್ಕೆ ತುಂಬ ಟ್ರೈ ಮಾಡಿದ್ರು. ಆದರೂ ಸಹ ಆ ಪುಂಡ್ರಿಗೆ ನಮ್ಮ ಮೇಲೆ ಕರುಣೆ ಅನ್ನೋದೇ ಬರಲಿಲ್ಲ. ಮತ್ತೆ ಅದನ್ನೇ ಮಾಡ್ತಾಯಿದ್ರು. ತುಂಬ ಹೊತ್ತಾದ್ಮೇಲೆ ನಮಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಪೊಲೀಸ್ ಅವ್ರು ಬರಲೂ ಇಲ್ಲ. ಮತ್ತು ನಮಗೆ ಸ್ವಲ್ಪ ಹೊತ್ತಾದಮೇಲೆ ಸಂಪಿಗೆಹಳ್ಳಿ ಪೊಲೀಸ್ ಸ್ಟೇಷನ್ನಿಂದ ಕಾಲ್ ಬಂತು, ನಾವು ಬರ್ತಾ ಇದ್ದೀವಿ, ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ ಹೇಳಿದ್ರು. ಸರಿ ಸರ್ ಆಯಿತು, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಬನ್ನಿ ಅಂತ ಹೇಳಿ ಮತ್ತೆ ನಾವು ಹೇಗೋ ನಮ್ಮನ್ನು ಕಾಪಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ವಿ. ಸೋಫಾನೆಲ್ಲ ತಳ್ಳಿ ಹಿಡ್ಕೊಂಡು ನಮ್ಮ ಕೈಯಲ್ಲಿ ಆದಷ್ಟು ನಾವು ಗಟ್ಟಿಯಾಗಿ ನಿಂತ್ಕೊಂಡ್ವಿ. ಆದರೂ ಆಗಲಿಲ್ಲ. ಬಾಗಿಲುಗಳನ್ನೆಲ್ಲ ಒಡೆದಾಕಿ ತಳ್ಳಿ ಒಳಗಡೆ ಬಂದು ನಮ್ಮ ಮೇಲೆ ಹಲ್ಲೆ ಮಾಡೇ ಬಿಟ್ಟರು. ಅಷ್ಟೊತ್ತಿಗೆ ಹಲ್ಲೆ ಮಾಡೋಷ್ಟರಲ್ಲಿ ಫೇಸ್ಬುಕ್ ಲೈವನ್ನ ನೋಡ್ತಿದ್ದ ಕೆಲವು ನನ್ನ ಯಜಮಾನ್ರ ಫ್ರೆಂಡ್ಸು 1-2-3 ಅಲ್ಲಿಗೆ ಧಾವಿಸಿದ್ರು, ಓಡಿ ಬಂದರು. ಅವರನ್ನು ನೋಡಿದ ಪುಂಡ್ರು ಇನ್ನು ಭಯ ಆಗಿನೋ ಏನೋ ನಮಗೆ ಗೊತ್ತಿಲ್ಲ, ಅಲ್ಲಿಂದ ಓಡೋದ್ರು. ಅವರು ಓಡೋದ ತಕ್ಷಣ ಪೊಲೀಸ್ ಅವರು ನಮ್ಮ ಮನೆ ಹತ್ರ ಬಂದರು, ಘಟನೆ ನಡೆದ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ FIR ಬನ್ನಿ ಕಂಪ್ಲೇಂಟ್ ಕೊಡಿ ಅಂತ ನಮ್ಮನ್ನು ಅಲ್ಲಿಂದ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ತಗೊಂಡ್ರು. ಪುಡಿ ರೌಡಿಗಳ ವಿರುದ್ಧ ಅಮೃತಹಳ್ಳಿ ಠಾಣೆಯಲ್ಲಿ FIR ದಾಖಲಿಸಿದ್ರು, ಕ್ರಮ ಕೈಗೊಳ್ತಿಲ್ಲ ಖಾಕಿ.
ಎ ಮರಿಯಣ್ಣನ ಪಾಳ್ಯದ ಪುಷ್ಪರಾಣಿ ಮತ್ತು ಆರೋಗ್ಯ ಮನೆ ಮೇಲೆ ದಾಳಿ ಮಾಡಿದ ಪುಡಿ ರೌಡಿಗಳ ವಿರುದ್ಧ ಅಮೃತಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆದ್ರೆ ಎಫ್ಐಆರ್ ದಾಖಲಾದರೂ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ. ನಮ್ಮ ಮನೆ ಮೇಲೆ ದಾಳಿ ಮಾಡಿದ ಪುಂಡರು ಆರಾಮಾಗಿ ಓಡಾಡಿಕೊಂಡಿದ್ದಾರೆ ಅಂತ ಆರೋಗ್ಯ ಶ್ಯಾಮ್ ಆರೋಪ ಮಾಡ್ತಿದ್ದಾರೆ. ಹಾಗಾದ್ರೆ ಎಫ್ಐಆರ್ ದಾಖಲಾದರೂ ಪುಂಡರು ಆರಾಮಾಗಿ ಓಡಾಡಿಕೊಂಡಿರೋದೇಕೆ ಅನ್ನೋದಕ್ಕೆ ಪೊಲೀಸರೇ ಉತ್ತರ ನೀಡಬೇಕಿದೆ. 14ನೇ ತಾರೀಕು ಅಲ್ಲಿಂದ ಘಟನೆ ಸ್ಥಳದಿಂದ ನಾವೇನು ಮಾಡ್ತೀವಿ, ಪೊಲೀಸ್ ಠಾಣೆಗೆ ಹೋಗ್ತೀವಿ ಸರ್. ಪೊಲೀಸ್ ಠಾಣೆಗೆ ಹೋದಾದ್ಮೇಲೆ ನಮ್ಮದು ಕಂಪ್ಲೇಂಟ್ ತಗೊಳ್ತಾರೆ. ಅಲ್ಲಿಗೆ ಕಂಪ್ಲೇಂಟ್ ತಗೊಂಡಾದ್ಮೇಲೆ ನಾವು ಒಂದು ಅರೌಂಡ್ 10 ಗಂಟೆ ಆಗಿರ್ಬೋದು, 10 ಗಂಟೆವರೆಗೂ ಅಲ್ಲಿದ್ವಿ, 10-10:30ವರೆಗೂ ಅಲ್ಲಿದ್ವಿ. 10 ಗಂಟೆ ಆದಮೇಲೆ ನಾವೇನು ಮಾಡಿದ್ವಿ, ನಮಗೆ ಸ್ವಲ್ಪ ನಮ್ಮ ತಂದೆ ತಾಯಿಗೆ, ನನಗೆ ಮತ್ತು ನಮ್ಮ ಮಿಸಸ್ಗೆಲ್ಲ ಸ್ವಲ್ಪ ಇದಾಗಿತ್ತು. ನನ್ನ ಬ್ಯಾಟಿಗೆ ಇಲ್ಲಿ ಬ್ಯಾಟೆಲ್ಲ ಇಲ್ಲಿ ನನಗೆ ಸ್ವಲ್ಪ ಗಾಯ ಆಗಿತ್ತು. ಸೊ ನಾವೇನು ಮಾಡಿದ್ವಿ, ಅಲ್ಲಿಂದ ರಾಮಯ್ಯ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ಗೆ ಅಂತ ಹೋದ್ವಿ ಸರ್. ಆ ಟ್ರೀಟ್ಮೆಂಟ್ ಎಲ್ಲ ಮುಗಿಯೋಷ್ಟೆಲ್ಲ ಅರೌಂಡ್ ಬೆಳಗಿನ ಜಾವ 3 ಗಂಟೆ ಆಯಿತು. ಆ 3 ಗಂಟೆ ಹೊತ್ತಿನಲ್ಲಿ ಸರಿ ಆಯ್ತು, ಇನ್ನೇನು ಆಯ್ತಲ್ಲ ಅಂತೇಳಿ ವಾಪಸ್ಸು ಬರ್ಬೇಕಾದ್ರೆ ಆ ಸ್ಟೇಷನ್ ಹತ್ರ ಒಂದು ರೌಂಡ್ ನೋಡ್ಕೊಂಡು ಹೋಗೋಣ, FIR ಆಗಿದೆಯೋ ಇಲ್ಲೋ, ಮಾಡಿದಾರೋ ಇಲ್ಲೋ ಅಂತ ನಮ್ಗೆ ಗೊತ್ತಿಲ್ಲಲ್ಲ, ಕೇಳ್ಕೊಂಡು ಹೋಗೋಣ ಅಂತೇಳಿ ಈಗ ಸ್ಟೇಷನ್ಗೆ ಬರ್ತೀವಿ ಸರ್. 3 ಗಂಟೆ ಅಷ್ಟರಲ್ಲಿ ಬಂದು ಅಲ್ಲಿ ಕೇಳಿದೆ ಸರ್, ಸಬ್ ಇನ್ಸ್ಪೆಕ್ಟರ್ ಇದ್ರು, ಅವ್ರ ಹತ್ರ ಮಾತಾಡಿದೆ. ಸರ್ FIR ಆಯ್ತಾ ಅಂತ ಕೇಳಿದೆ. ಇನ್ನಿಲ್ಲಪ್ಪ, ಇನ್ನು ಸ್ವಲ್ಪ ಪೆಂಡಿಂಗ್ ಇದೆ, ಇನ್ನು ಸ್ವಲ್ಪ ಹೊತ್ತರಲ್ಲಿ ಆಗೋಗುತ್ತೆ ಅಂತ ಹೇಳಿದ್ರು ಸರ್. ಸರಿ ಆಯಿತು ಅಂತ ನಾನೇನು ಮಾಡಿದೆ, ದಾಹ ಆಗ್ತಿತ್ತು, ನೀರು ಕುಡಿಯೋಣ ಅಂತೇಳಿ ಒಳಗೆ ಹೋಗ್ತಿದ್ದೆ ಸರ್. ಅಲ್ಲಿ ರೈಟ್ ಸೈಡಲ್ಲಿ ಅವರು ಕಾರ್ತಿಕ್ ಮತ್ತು ಕಿರಣ್ ಮತ್ತು ಕಾರ್ತಿಕ್ ಅವರ ಅಣ್ಣ, ದೊಡ್ಡಮ್ಮನ ಮಗ, ಅವ್ರು 3 ಕೂತಿದ್ರು ಸರ್. ನಾನು ನೋಡಿದ ತಕ್ಷಣವೇ ಆ ಟೇಬಲ್ ಮೇಲೆ ಕಾಲು ಹಾಕ್ಕೊಂಡು ನಮ್ಮ ತಾಯಿ ಬಗ್ಗೆ ಕೆಟ್ಟ ವರ್ಡ್ ಅಂತ ಹೇಳ್ದೆ ಸರ್. ನಂಗೆ ತುಂಬಾ ಬೇಜಾರಾಗೋಯ್ತು ಸರ್. ಈ ಪೊಲೀಸ್ ಸ್ಟೇಷನಲ್ಲಿ ಈ ಥರ ಬಿಹೇವ್ ಮಾಡ್ತಾ ಇದ್ದಾರಲ್ಲ ಇವರು ಅನ್ನೋ ಥರ ನನಗೆ ಫೀಲ್ ಆಗೋಯ್ತು. ಸೊ ನಾನೇನು ಮಾತಾಡಲಿಲ್ಲ, ನಾನು ನೀರು ಕುಡಿದ್ಬಿಟ್ಟು ಸೈಲೆಂಟಾಗಿ ಮನೆಗೆ ಹೋಗ್ಬಿಟ್ಟೆ ಸರ್. ತಿರ್ಗಿ ಮತ್ತೆ 3:40, 3:45 ಆಗಿರ್ಬೇಕು. ಆವಾಗ ಪೊಲೀಸರು ತಿರ್ಗಿ ಫೋನ್ ಮಾಡಿದ್ರು, ಸಬ್ ಇನ್ಸ್ಪೆಕ್ಟ್ರ್ ಫೋನ್ ಮಾಡಿಬಿಟ್ಟು, ಬನ್ನಿ FIR ಆಗಿದೆ, ಸೈನ್ ಹಾಕ್ಬಿಟ್ಟು ಹೋಗಿ ಅಂತ ಹೇಳಿದ್ರು. ಸರ್ ಇಷ್ಟೊತ್ತಲ್ಲಿ ಯಾಕೆ, ನಾವು ಬೆಳಿಗ್ಗೆ ಬರಲ್ಲ? ಇಲ್ಲ ಬೆಳಿಗ್ಗೆ ಆಗಲ್ಲ, ಈಗ ಬಂದು ಬೆಳಿಗ್ಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ, ಈಗಲೇ ಬಂದುಬಿಡಿ ಅಂತೇಳಿ ನಿಮ್ಮ ಮಿಸಸ್ನ ಕರ್ಕೊಬನ್ನಿ ಅಂತ ಹೇಳಿದ್ರು. ಸರಿ ಆಯಿತು ಆಗ್ಬಿಡ್ಲಿ ಅಂತೇಳ್ಬಿಟ್ಟು ನಾನು ನೋಡಿದೆ. 3:45 ಆಗ 3:40 ನಾನು 4 ಗಂಟೆ ಸುಮಾರು ಸರ್. ಆ ಟೈಮ್ ಬಿಟ್ವೀನ್ ಆ ಟೈಮಿಂಗಲ್ಲಿ ತಿರ್ಗಿ ಸ್ಟೇಷನ್ಗೆ ಹೋಗಿ ನಮ್ಮ ಹೆಂಗಸರನ್ನ ಕರ್ಕೊಂಡೋಗಿ ಸೈನ್ ಹಾಕ್ಬಿಟ್ಟು ನಾನು ವಾಪಸ್ಸು ಮನೆಗೆ ಬಂದ್ಬಿಟ್ಟೆ ಸರ್. ಮನೆಗೆ ಬಂದ್ವಿ. ತಿರ್ಗಿ ಮತ್ತೆ ಬೆಳಿಗ್ಗೆ ಅರೌಂಡ್ 10:30 11 ಗಂಟೆಯಲ್ಲೂ ಸ್ಥಳ ಮಹಾಜರು ಮಾಡಬೇಕು ಅಂತ ಹೇಳಿದ್ರು ಸರ್. ಸರಿ ಆಯಿತು ಬನ್ನಿ ಸರ್ ಅಂತ ಲೊಕೇಶನ್ ಎಲ್ಲ ಕಳಿಸಿದೆ. ಮನೆಯದು ಬಂದು ಸ್ಥಳ ಮಹಾಜರು ಮಾಡ್ಕೊಂಡು ಹೋದವರು ಇದುವರೆಗೂ ಏನು ಆಗಿದೆ ಏನು ನಮಗೆ FIR ಕಾಪಿನೂ ಕೊಟ್ಟಿಲ್ಲ ಸರ್. ನಮಗೆ FIR ಕಾಪಿನೂ ಕೊಟ್ಟಿಲ್ಲ. ಅದೇನು ನಡೀತಿದೆ ತನಿಖೆ, ಏನು ಮಾಡ್ತಿದ್ದಾರೆ, ಅವರು ಆರಾಮಾಗಿ ಮನೆಗಳಲ್ಲೇ ಇದ್ದಾರೆ, ಏನು ನಡೀತಿದೆ ಅಂತ ಗೊತ್ತಿಲ್ಲ ಸರ್. ಬೆಂಗಳೂರಲ್ಲಿ ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗ್ತಿಲ್ವಾ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಯಾಕಂದ್ರೆ ಜಮೀನು ವಿಚಾರವಾಗಿ ನಡೀತಿದ್ದ ಜಗಳಕ್ಕೆ ಪುಡಿ ರೌಡಿ ಎಂಟ್ರಿ ಕೊಟ್ಟಿದ್ದಾನೆ. ಅಲ್ಲದೆ ನಡು ರಸ್ತೆಯಲ್ಲಿ ಮಹಿಳೆಯ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ. ಇದನ್ನ ಪ್ರಶ್ನಿಸಿದ್ದಕ್ಕೆ ಆಕೆಯ ಮನೆಗೆ ನುಗ್ಗಿ ಗೂಂಡಾಗಿರಿ ಮೆರೆದಿದ್ದಾನೆ. ಹೀಗಾಗಿ ಇದೇನು ಬೆಂಗಳೂರೋ ಬಿಹಾರವೋ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.